ನಮಸ್ಕಾರ. ನಾನು ನಿಮ್ಮ ಮೆಚ್ಚಿನ ಹೇಮಾ ಪ್ರಭಾತ್. ಹೇಮಾ ಅಂದರೆ ಗೊತ್ತಾಗತ್ತಲ್ಲ, ಏನೇನು ಹೆಸರು ಹೇಳಬೇಕು? ಭೂಮಿಕಾ ಅಂತ ಹೇಳಲ್ಲ, ಭಾಗೀರಥಿ ಅಂತ ಹೇಳಲ್ಲ. ಇದಕ್ಕೆಲ್ಲನೂ ಮುಂಚೆ ನಾನು ಹೇಮಾಗೆ ಈ ಲೋಕಕ್ಕೆ ಬಂದಿದ್ದು ಪ್ರಭಾತ್ ಕಲಾವಿದರ ಒಂದು ಒಳ್ಳೆ ಕುಟುಂಬದಲ್ಲಿ. ಶ್ರೀಯುತ ಗೋಪಿನಾಥ್ ದಾಸ್ ರವರ ಮಗ ವೆಂಕಟೇಶ್ ಹಾಗೂ ಸುಧಾ ಅವರ ಮಗಳು ನಾನು ಹೇಮಾ. ಹುಟ್ಟಿದ್ದು ಬೆಂಗಳೂರೇ, ಬೆಳೆದಿದ್ದು ಬೆಂಗಳೂರೇ, ಓದಿದ್ದು ನ್ಯಾಷನಲ್ ಮಿಡ್ಲ್ ಸ್ಕೂಲ್, ನ್ಯಾಷನಲ್ ಕಾಲೇಜ್ ಎಲ್ಲ ನಮ್ಮ ಸೌತ್ ಬೆಂಗಳೂರು ಅಂತಲೇ ಹೇಳಬೇಕು. ಮೊದಲಿಂದನೂ ಆಸಕ್ತಿ ನೃತ್ಯ. ನಮ್ಮನೇಲಿ ಎಲ್ಲರೂ ನೃತ್ಯ, ಸಂಗೀತ, ಹರಿಕತೆ, ನಾಟಕ ಈ ಥರನೇ ಬೆಳೆದು ಬಂದಿದ್ದು. ಓದು ಅನ್ನೋದು ಒಂದು ಹಾಬಿ ಆಗಿತ್ತು, ಡ್ಯಾನ್ಸ್ ಅನ್ನೋದು ಪ್ರೊಫೆಷ್ನಲ್ ಆಗೋಗಿತ್ತು. ನನಗೆ ಹುಟ್ಟಿದಾಗ ಏನು ಅನಿಸಿದ್ದು ಅಂದರೆ, ಜೀವನದಲ್ಲಿ ನೃತ್ಯ ಇದು ಡಿಫಾಲ್ಟ್ ಅಂತ ಅನ್ನಿಸ್ಬಿಟ್ಟಿತ್ತು. ಸೊ ಆಗಾಗ ಸ್ಕೂಲ್ಗೆ ಹೋಗ್ತಿದ್ವಿ. ಸ್ಕೂಲಲ್ಲೂ ಅಷ್ಟೇ ಬಹಳ ಎನ್ಕರೇಜ್ ಮಾಡೋರು ಮೇಷ್ಟ್ರುಗಳೆಲ್ಲರೂ. ಡ್ಯಾನ್ಸ್ ಮಾಡಮ್ಮ, ಅದು ಮಾಡಮ್ಮ, ಎಲ್ಲರೂ ಓದೋದಿದ್ದೇ ಇರುತ್ತೆ, ಈ ಥರ ಕಲೆ ಎಲ್ಲರಿಗೂ ಸಿಗಲ್ಲ, ಟ್ಯಾಲೆಂಟ್ ಇದೆ ಹೋಗು ಅನ್ನೋರು. ಹೀಗೆ ನನ್ನ ನೃತ್ಯದಿಂದ ನಾನು ಸಿನಿಮಾ ರಂಗಕ್ಕೂ ಬರೋ ಹಾಗಾಯಿತು. ಸುಮಾರು 1981ರಲ್ಲಿ ಶ್ರೀಯುತ ಹುಣಸೂರು ಕೃಷ್ಣಮೂರ್ತಿಯವರು ಭಕ್ತ ಜ್ಞಾನದೇವ ಅಂತ ಒಂದು ಸಿನಿಮಾ ತೆಗಿಯೋಕ್ಕೆ ಪ್ಲ್ಯಾನ್ ಮಾಡಿದರು. ಅದರಲ್ಲಿ ಒಂದು ಪುಟ್ಟ ಪಾತ್ರ ನನ್ನನ್ನು ಕೇಳಕ್ಕೆ ಬಂದಿದ್ದರು. ಆಗ ನನಗೆ ಒಂದು 5 ವರ್ಷ ಅಷ್ಟೆ. ಬಟ್ ನಾನು ತುಂಬ ಚೂಟಿ ಇದ್ದಂತೆ, ತುಂಬ ಮಾತಾಡ್ತಿದ್ದಂತೆ. ಬಂದ ತಕ್ಷಣ ಎಲ್ಲರನ್ನೂ ಮಾತಾಡಿಸ್ಕೊಂಡು ತುಂಬ ಗೊತ್ತಿರೋರ ಥರ ಎಲ್ಲ ಇದ್ದಂತೆ. ದೆನ್ ನಮ್ಮ ತಾತ ಅವ್ರು ಹೇಳಿದ್ರು, ಅವಳು ಚಿಕ್ಕ ಪಾತ್ರ ಎಲ್ಲ ಮಾಡಲ್ಲ, ಅವಳು ಒಂದು ಡ್ಯಾನ್ಸರ್. ಅವಳು ಆಗ ಡ್ಯಾನ್ಸ್ ಕಲಿತಿದ್ದೆ, ಬಟ್ ಡ್ಯಾನ್ಸರ್ ಅವಳು ಅಂದ ತಕ್ಷಣ ಡ್ಯಾನ್ಸ್ ಮಾಡಮ್ಮ ಅಂದ್ರಂತೆ. ನನಗೆ ಬಂದಿದ್ದೆ, ಒಂದೆರಡು ಡ್ಯಾನ್ಸ್ ಮಾಡಿದ್ದೀನಿ. ತಕ್ಷಣ ಹುಣಸೂರು ಕೃಷ್ಣಮೂರ್ತಿಯವರು ಇಲ್ಲ, ಚಿಕ್ಕ ಪಾತ್ರ ಬೇಡ ಇವಳಿಗೆ ಅಂದ್ಬಿಟ್ಟು ಜ್ಞಾನದೇವಂದು ತಂಗಿ ಮುಕ್ತಾದೇವಿ ಅನ್ನೋ ಕ್ಯಾರೆಕ್ಟ್ರ್ ಕೊಟ್ಟು ನನಗೋಸ್ಕರ ಒಂದು ಹಾಡು ಕ್ರಿಯೇಟ್ ಮಾಡಿದ್ರು. 1 2 3 4 ಪಾಠ ನೀನು ಕಲಿಬೇಕು ಅಂತ ಹಾಡು ಕ್ರಿಯೇಟ್ ಮಾಡಿ ಉಡುಪಿ ಜೈರಾಮ್ ಅವರು, ದೇವಿಯವರು ನನಗೆ ಡ್ಯಾನ್ಸ್ ಹೇಳ್ಕೊಟ್ರು. ಸೊ ಅಲ್ಲಿಂದ ನನ್ನ ಕಿರುತೆರೆ ಜೀವನ ಶುರು ಆಗಿದ್ದು. ನಂತರ ಒಂದು 8ರಿಂದ 9 ಬಾಲನಟಿಯಾಗಿ ಆ್ಯಕ್ಟ್ ಮಾಡಿದ್ದೆ. ಶ್ರೀನಿವಾಸ ಮೂರ್ತಿ ಅವ್ರ ಜೊತೆಗೆ, ವಿಷ್ಣುವರ್ಧನ್ ಅವ್ರ ಜೊತೆಗೆ ಮಹಾಪುರುಷ ಅಂತ ಮಾಡಿದೆ. ಆಮೇಲೆ ಅರ್ಜುನ್ ಸರ್ಜಾ ಅವ್ರ ಸಿನಿಮಾಲಿ ಪ್ರೇಮ ಜ್ಯೋತಿ ಅಂತ ಮಾಡಿದೆ. ಶಂಕರ್ ನಾಗ್ ಅವ್ರದ್ದು ರಸ್ತೆ ರಾಜ ಹಾಗೂ ನ್ಯಾಯ ಗೆದ್ದಿತ್ತು ಮಾಡಿದೆ. ಪ್ರಭಾಕರ್ ಅವರು ಇದರಲ್ಲಿ. JK ಶ್ರೀನಿವಾಸ ಮೂರ್ತಿ ಅವ್ರ ಜೊತೆಗೆ ನಗ್ನ ಸತ್ಯ ಹಾಗೂ ಭಕ್ತ ಜ್ಞಾನದೇವ ಅಂತ ಮಾಡಿದೆ. ಹೀಗೆ ಹಲವಾರು ಚಿತ್ರದಲ್ಲಿ ಬಾಲನಟಿಯಾಗಿ ನಟಿಸಿದ್ದೀನಿ. ನನಗೆ ಅವಾಗ ಒಂದು ಆಟ, ಸಿನಿಮಾ ಅಂದರೆ ಏನು ಇಷ್ಟು ಸೀರಿಯಸ್ ಅನ್ನೋದೇನು ಗೊತ್ತಿರಲಿಲ್ಲ. ಡ್ಯಾನ್ಸ್ ಹೇಗೋ ಒಂದು ಕ್ಯಾಮ್ರಾ ಮುಂದೆ ಇದೊಂದು ಆಟ ಆಡ್ತಾ ಇದ್ದೀನಿ ಅಂತ. ಆದರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇದೆಲ್ಲದಕ್ಕಿಂತ ಮುಂಚೆ ಜ್ಞಾನದೇವ ಆದಮೇಲೆ ನನಗೆ ಕಾಳಿಂಗ ಸರ್ಪ ಅಂತ ಒಂದು ಶಂಕರ್ ನಾಗ್ ಅವ್ರ ಸಿನಿಮಾ ಆಫರ್ ಬಂದಿತ್ತಂತೆ. ನನಗೆ ಈ ವಿಷಯ ನಮ್ಮ ತಂದೆಯವ್ರು ಹೇಳ್ತಾನೆ ಇರ್ತಾರೆ. ಹೋದ ತಕ್ಷಣ ಡ್ರೆಸ್ ಎಲ್ಲ ಹಾಕಿದ್ದಾರೆ, ಅಂದರೆ ತುಂಬ ಮಿಡಲ್ ಕ್ಲಾಸ್ ಕ್ಯಾರೆಕ್ಟರು. ನನಗೆ ಚಾಕ್ಲೇಟ್ ತರಿಸ್ಕೊಟ್ರೆ ಡೈಲಾಗ್ ಹೇಳ್ತೀನಿ ಇನ್ನಂತೆ. ಸರಿ, ಏನೋ ಚಾಕ್ಲೇಟ್ ತರಿಸ್ಯಾರೆ. ನೆಕ್ಸ್ಟು ಇನ್ನೊಂದು ಸೀನ್ಗೆ ನನಗೆ ಬೊಂಬೆ ಬೇಕು ಅನ್ನಂತೆ. ಒಂದೊಂದು ಡೈಲಾಗ್, ಒಂದೊಂದು ಸೀನ್ಗೂ ಏನಾದರೂ ಒಂದು ಲಂಚ ಕೇಳಿದ್ದೀನಿ. ಬೊಂಬೆ, ಡ್ರೆಸ್ಸು, ಚಾಕ್ಲೇಟು ಎಲ್ಲನೂ ತೊಗೊಂಬಿಟ್ಟು ಅರ್ಧ ದಿನ ಆದಮೇಲೆ ನಾನು ಆ್ಯಕ್ಟ್ ಮಾಡಲ್ಲ ಅಂದ್ಬಿಟ್ಟು ಅಷ್ಟು ತೊಗೊಂಡು ಹೊಟ್ಟೋದಂತೆ. ಸೊ ಅದ್ರ ಜಾಗದಲ್ಲಿ ನಮ್ಮ ಅಕ್ಕ ಆ್ಯಕ್ಟ್ ಮಾಡಿದ್ದಾರೆ. ಇದಾಗಿ 2-3 ವರ್ಷ ಆದ ತಕ್ಷಣ ರಸ್ತೆ ರಾಜ ಅನ್ನೋದು ಒಂದು ಸಿನಿಮಾಲಿ ಶಂಕರ್ ನಾಗ್ ಅವ್ರ ಜೊತೆಗೆ ಆ್ಯಕ್ಟ್ ಮಾಡೋಕ್ಕೆ ಬಂತು. ಅಯ್ಯೋ, ಈ ಹುಡುಗಿನ ಬೇಡಪ್ಪ, ನಮ್ದೆಲ್ಲ ಗಿಫ್ಟೆಲ್ಲ ತೊಗೊಂಡೋಗ್ತಾಳೆ, ದಯವಿಟ್ಟು ಬೇಡ ಅಂದ್ರಂತೆ. ಆಗ ಇಲ್ಲ, ಒಂದು 5-6 ಸಿನಿಮಾ ಮಾಡಿದ್ದಾಳೆ, ಈಗ ಕೈ ಕೊಡೋ ಹುಡುಗಿ ಅಲ್ಲ, ಆ್ಯಕ್ಟ್ ಮಾಡ್ತಾಳೆ ಅಂದಮೇಲೆ ರಸ್ತೆ ರಾಜ ಮತ್ತು ನ್ಯಾಯ ಗೆದ್ದಿತ್ತುಲಿ ಶಂಕರ್ ನಾಗ್ ಅವ್ರ ಜೊತೆಗೆ ಆ್ಯಕ್ಟ್ ಮಾಡೋ ಚಾನ್ಸ್ ಸಿಕ್ತು. ನನಗೆ ಅವಾಗ ನಾನು ಶುರು ಮಾಡಿದ 6ನೇ ವರ್ಷದಲ್ಲಿ 2 ರೇಖೆಗಳು ಅಂತ ಒಂದು ಸಿನಿಮಾ ಮಾಡಿದೆ. ಕೆ ಬಾಲಚಂದರ್ ಅವ್ರ ಸಿನಿಮಾ. ಶ್ರೀನಾಥ್, ಸರಿತಾ, ಗೀತಾ, ಆಮೇಲೆ ಸಂಜಯ್ ಶಾಂತರಾಮ್, ರೋಹಿತ್, ಅಮೂಲ್ಯ ಇವರೆಲ್ಲರ ಜೊತೆಗೂ ನಾನು ಆ್ಯಕ್ಟ್ ಮಾಡೋ ಅಂತ ಒಂದು ಚಾನ್ಸ್ ಸಿಕ್ತು. ಇದೆಲ್ಲ 6 ವರ್ಷದಿಂದ ಒಂದು 9 ವರ್ಷ ಅಷ್ಟೇ ಆ್ಯಕ್ಟ್ ಮಾಡಿದ್ದು ನಾನು. ನಾಗೂ ಅವ್ರು ನನ್ನ ಕಡೆ ಭಯ ಬಂತು. ಸೊ ಇಲ್ಲ, ನನಗೆ ದೇವರು ಅಂತಲೇ ಹೇಳಬೇಕು.
ಆಮೇಲೆ ನಮ್ಮದು ಬೆಂಗಳೂರಲ್ಲಿ ದೂರದರ್ಶನ್ ಶುರು ಆಗಿತ್ತು. ಫಸ್ಟ್ ಅವರೇ ನೋಡ್ಕೋತಾ ಇದ್ದಿದ್ದು. ಆಗ ಬಂದು ಒಂದು ಡ್ಯಾನ್ಸ್ ಮಾಡಮ್ಮ ಅಂದರು. ಇನಾಗ್ರೇಷನ್ಗೆ ನಾನು ನಮ್ಮ ಅಕ್ಕ ಸೇರಿ ದಶಾವತಾರ ಡ್ಯಾನ್ಸ್ ಮಾಡಿದ್ವಿ. ಹೀಗೆ ನಮ್ಮ ಒಂದು ಕುಟುಂಬಕ್ಕೆ ಬಹಳ ಒಳ್ಳೆ ಸ್ನೇಹಿತ ಅಂತಲೇ ಹೇಳಬೇಕು ಅವ್ರ ಕಂಡ್ರೆ. ವಿಷ್ಣುವರ್ಧನ್ ಅವ್ರದ್ದು ಇನ್ನೊಂದು ಕತೆ, ಮಹಾಪುರುಷ ಅಂತ ಒಂದು ಸಿನಿಮಾ ಜೋಸೈಮನ್ ಅವ್ರದ್ದು, ಚೆನ್ನೈಯಲ್ಲಿ ಶೂಟಿಂಗು. ಸೊ ಒಪ್ಕೊಂಡ್ವಿ. ನಾನು ನಮ್ಮ ತಾಯಿ ಹೋಗಬೇಕಾಗಿತ್ತು. ಫಸ್ಟ್ ಟೈಮ್ ಬೇರೆ ಊರಿಗೆ ಹೋಗಿ ಒಂದು ಹೋಟೆಲಲ್ಲಿ ಇರೋವಂಥ ಚಾನ್ಸ್ ಇದ್ದಿದ್ದು. ಸೊ ಅವಾಗ ನನ್ನ ಕಸಿನ್ ಬ್ರದರು ಮಂಜುನಾಥ್ ಅಂತ ಅವ್ರನ್ನೂ ಕರ್ಕೊಂಡು ಹೋಗಿದ್ವಿ. ಹೋದರೆ ಪಾಮ್ಗ್ರೂ ಹೋಟೆಲಲ್ಲಿ ಅವಾಗೇನು ಎಲ್ಲ ಸ್ಟಾರ್ಸೇ ಇರೋವಂಥ ಹೋಟೆಲ್ ಅದು. ಅಂಥ ಹೋಟ್ಲಲ್ಲಿ ನಮ್ಮನ್ನು ಫ್ಲೈಟಲ್ಲಿ ಕಳಿಸಿದ್ದಾರೆ. ನಾನು ಅವಾಗ ಒಂಥರ ಆಸ್ಕರ್ ವಿನ್ನರ್ ಥರ ಆಡ್ತಿದ್ದೆ. ನನಗೆ ಈ ಥರ ಎಲ್ಲ ಫೆಸಿಲಿಟಿ ಕೊಟ್ಟ್ಯಾರಲ್ಲಪ್ಪ ಅಂತ. ಅದೆಲ್ಲ ನಮ್ಗೆ ಹೊಸದು ಆಗ. ಆಮೇಲೆ ಬೀಚಲ್ಲಿ ಶೂಟಿಂಗು. ಬೀಚಲ್ಲಿ ಒಂದು ಆಟ ಆಡಿ ವಿಷ್ಣುವರ್ಧನ್ ಅವ್ರ ಜೊತೆಗೂ ಚೆನ್ನಾಗಿ ಆಟ ಆಡ್ಬಿಟ್ಟಿದ್ದೀವಿ. ಏನು ಅಂದರೆ ನಂಗೆ ಆ ಮಣ್ಣಿಂದು ಕಟ್ತಾರಲ್ಲ ಅದು ನನ್ನ ಜೊತೆ ಕಟ್ಟಿ ಅಂತ. ಸೊ ಪಾಪ ಅವರು ನನ್ನ ಜೊತೆಗೆ ಆಟ ಆಡಿದ್ದಾರೆ. ಅವರ ಸಿನಿಮಾಲಿ ಅವರ ತಂಗಿ ಮಗಳು ಕ್ಯಾರೆಕ್ಟ್ರು, ಬಟ್ ಜನಕ್ಕೆ ನೋಡೋರಿಗೆ ಅದು ವಿಷ್ಣುವರ್ಧನ್ ಮಗಳು ಅನ್ನೋದು ಒಂದು ಅಭಿಪ್ರಾಯ ಬರೋವಂಥ ಕ್ಯಾರೆಕ್ಟ್ರು. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಒಂದು 10-15 ವರ್ಷ ಆಯಿತು ಅನಿಸುತ್ತೆ, ವಿಷ್ಣುವರ್ಧನ್ ಅವ್ರ ಜೊತೆ ಹೀರೋಯಿನ್ ಕ್ಯಾರೆಕ್ಟ್ರು ಬಂತು ನನಗೆ. ಅನ್ಫಾರ್ಚುನೇಟ್ಲಿ ನಾನು ಮಾಡಲಿಲ್ಲ. ಅಪ್ಪ ಅಂದಿದ್ದೆ. ಅವ್ರನ್ನ ನಾನು ಹೋಗಿ ಪ್ರೀತಿ ಮಾಡಬೇಕು, ನಾಯಕನ ಥರ ನೋಡಬೇಕು ಅಂತ ಯಾಕೋ ನನಗೆ ಆ ಟೈಮಲ್ಲಿ ಹಾಗನ್ನಿಸ್ಬಿಡ್ತು, ಅಪ್ಪನ ಥರ ನೋಡಿದ್ನಲ್ಲ ಅಂತ. ಬಟ್ ಆಮೇಲೆ ಆವಾಗ ನಂಗೊಂದು 20 ವರ್ಷ, ಅಮೆರಿಕ ಮುಂಚೆ ನಾ ಹೇಳ್ತಾ ಇರೋದು. ಸೊ ಈಗ ಅನಿಸ್ತಿತ್ತು ಅಯ್ಯೋ ಮಾಡಿಬಿಡ್ಬೇಕಾಗಿತ್ತು ಅಂತ. ಅವಾಗ ಅದೇನೋ ಎಕ್ದಮ್ ನನಗೆ ಫೀಲಿಂಗ್ ಬಂದುಬಿಡ್ತು, ಅಯ್ಯೋ ನಾನು ನನ್ನ ಅಪ್ಪ ಅಂದಿದ್ದೀನಿ, ಅದೇಗೆ ನಾನು ಅವ್ರ ಜೊತೆ ರೊಮ್ಯಾನ್ಸ್ ಮಾಡಲಿ ಅಂತ ಅನಿಸ್ಬಿಡ್ತು. ಬಟ್ ಒಂದು ಚಾನ್ಸ್ ಅಂತ ಸಿಕ್ಕಿದಾಗ ಯಾವತ್ತೂ ಬಿಡಬಾರ್ದು ಕಲಾವಿದರು, ಗ್ರ್ಯಾಬ್ ಮಾಡ್ಕೋಬೇಕು ಅಂತ ಈಗ ಅನ್ನಿಸ್ತಿದೆ. ಅಪ್ಪ ಅಂದಿದ್ದು ಪ್ರಾಬ್ಲಮ್ ಆಗಲಿಲ್ಲ. ಆವಾಗ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಅದೇ ಒಂದೊಂದು ಎಕ್ಸ್ಪೀರಿಯನ್ಸ್ ಅಷ್ಟೇ ಒಂದು ಕಲಾವಿದರಿಗೆ, ಯಾವುದು ಬಿಡಬೇಕು ಯಾವುದು ಆ್ಯಕ್ಟ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಆಮೇಲೆ ಒಂದೊಂದು ರಿಗ್ರೆಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಅವಕಾಶ ಬರಲಿಲ್ಲ, ಅವ್ರ ಜೊತೆಗೆ ಬರಲಿಲ್ಲ. ಅಫ್ಕೋರ್ಸ್ ಐ ಮಿಸ್ ಹಿಮ್ ಸೋ ಮಚ್. ನನಗೆ ಶಂಕರ್ನಾಗ್ ಜೊತೆ, ವಿಷ್ಣುವರ್ಧನ್ ಅವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡೀನಿ. ಆದರೆ ಇನ್ನೂ ನಂಗೆ ಆಸೆ ಇತ್ತು, ಅವ್ರ ಜೊತೆ ಒಳ್ಳೆ ನಾಯಕಿ ಪಾತ್ರ ಮಾಡಬೇಕು ಅನ್ನೋದು ತುಂಬ ಇತ್ತು, ಆಗಲಿಲ್ಲ ಅದು. ಅಪ್ಪು ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಈಗಲೂ ನನಗೆ ಅನಂತ್ನಾಗ್ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಇದೆ. ಯಾಕೆಂದರೆ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ನಾವೆಷ್ಟೋ ಕಲಿತೀವಿ. ಬಟ್ ಐ ಡೋಂಟ್ ನೋ ನನಗೆ ಚಾನ್ಸ್ ಸಿಗುತ್ತೋ ಇಲ್ವೋ. ಅಪ್ಪುದು ಮಿಸ್ ಆಯಿತು. ಬೆಟ್ಟದ ಹೂವು ಸಿನಿಮಾ ಮಾಡಬೇಕಾದ್ರೆ ನಾನು ಹೋಗಿದ್ದೆ. ಆವಾಗ ನಾನು ಅಪ್ಪುಗಿಂತ ಉದ್ದ ಇದ್ದೆ. ಸೊ ಆಗಲ್ಲಮ್ಮ, ತಂಗಿ ಕ್ಯಾರೆಕ್ಟ್ರ್ ಆಗಲ್ಲ ಅಂದ್ಬಿಟ್ರು. ಆಮೇಲೆ ರೀಸೆಂಟಾಗಿ 2018 ಏನೋ ಅಪ್ಪನ ಮೀಟ್ ಮಾಡಿದಾಗ ಹೇಳಿದೆ, ಬನ್ನಿರಿ ನೀವು ವಾಪಸ್ ಬನ್ನಿರಿ ಇಂಡಸ್ಟ್ರಿಗೆ, ಇವಾಗ ನೋಡಿ ನಾನು ನಿಮಗಿಂತ ಉದ್ದ ಇದ್ದೀನಿ, ನೀವು ಆ್ಯಕ್ಟ್ ಮಾಡ್ಬೋದು ಅಂತೆಲ್ಲ ಅಂದಿದ್ರು. ನಂಗೆ ಭಾಳ ಇಷ್ಟ ಆಯಿತು ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ಐ ಮಿಸ್ ಇಮ್ ಆ್ಯಕ್ಚುಲಿ. ಇಲ್ಲ, ಆವಾಗ ನನಗೆ ಯಾವತ್ತೂ ನಮ್ಮ ಮನೇಲಿ ಪ್ರೆಷರೈಸ್ ಮಾಡಿಲ್ಲ, ಇದು ಮಾಡಲೇಬೇಕು ಇದು ಮಾಡಬಾರ್ದು ಅಂತ. ಎಲ್ಲ ನನಗೆ ಚಾಯ್ಸ್ ಬಿಟ್ಬಿಟ್ಟಿದ್ರು. ನನಗೆ ಅದು ಯಾಕೋ ಯೋಚನೆ ಮಾಡಿದೆ. ನಾನು ತಕ್ಷಣ ಹೇಳಿದೆ, ವಿಷ್ಣುವರ್ಧನ್ ಅಯ್ಯೋ ನನ್ನ ಅಪ್ಪ ಅಂದಿದ್ದೀನಿ, ಅದು ಹೇಗೆ ಆ್ಯಕ್ಟ್ ಮಾಡಲಿ ಅವ್ರ ಜೊತೆ, ಆಗಲ್ಲಪ್ಪ ನಾನು ಬೇರೆ ತಂಗಿ ಕ್ಯಾರೆಕ್ಟರ್ ಬೇಕಾದ್ರೆ ಮಾಡ್ತೀನಿ, ಹೀರೋಯಿನ್ ಮಾಡಲ್ಲ ಅಂದ್ಬಿಟ್ಟೆ. ಸೊ ಅದು ಆಮೇಲೆ ಬೇರೆ ಅವ್ರು ಮಾಡಿದ್ರು. ಅದು ಓಕೆ ಮೂವಿ, ಬಟ್ ವಿಷ್ಣು ಅವ್ರ ಜೊತೆ ಆ್ಯಕ್ಟ್ ಮಾಡಲಿಲ್ವಲ್ಲ ಅನ್ನೋದು ಒಂದು ಕೊರಗಿದೆ ಅಷ್ಟೇ. ಆ್ಯಸ್ ಎ ಹೀರೋಯಿನ್ ವಿಷ್ಣುವರ್ಧನ್ ಅವ್ರು ಸಿಕ್ಕಿರಲಿಲ್ಲ ನನಗೆ. ಭಾರತಿ ಆಂಟಿ ಸಿಕ್ಕಿದ್ರು. ದೊರೆ ಸಿನಿಮಾಲಿ ಭಾರತಿ ಅವರು ಮಾಡಿದರು, ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದೆ. ಅವಾಗ ಹೇಳಿದೆ, ಮೇಡಮ್ ನೋಡಿ ಹಿಂಗೆ ಮಿಸ್ ಆಗೋಯ್ತು ನನಗೆ, ಇನ್ನೊಂದು ಚಾನ್ಸ್ ಯಾವ್ದಾರ ಇದ್ದರೆ ಹೇಳಿ ಅಂತ. ಅಯ್ಯೋ ಏನಮ್ಮ ಇನ್ನೂ ಜೀವನ ಇದೆ, ನಿನ್ಗೆ ಈಗ ಸ್ಟಾರ್ಟ್ ಮಾಡಿದ್ಯಾ, ಮಾಡುವಂತಿ ಮುಂದೆ ಖಂಡಿತ ನೀವು ಮಾಡ್ತೀಯಾ ಅಂದಿದ್ರು. ಅದಾಗಲಿಲ್ಲ. ಆಮೇಲೆ ಅವರು ತೀರೋದ್ಮೇಲೂ ನಾನು ಭೇಟಿಯಾದಾಗಲೂ ಅವ್ರ ಮನೆಗೆಲ್ಲ ಹೋದಾಗ ನಮ್ಮ ಕಾರ್ಯಕ್ರಮಕ್ಕೆಲ್ಲ ಬಂದಿದ್ದರು ಭಾರತಿ ಆಂಟಿ. ಆವಾಗಲೂ ಹೇಳಿದೆ ಐ ಮಿಸ್ ಹಿಮ್ ಅಂತ. ದಯವಿಟ್ಟು ಆ ಥರ ಹೇಳಬೇಡ, ಇಲ್ಲೇ ಇದ್ದಾರೆ ಅವರು, ಇಲ್ಲೇ ಇದ್ದು ನಮಗೆಲ್ಲ ಆಶೀರ್ವಾದ ಮಾಡ್ತಿದ್ದಾರೆ. ಯಾವತ್ತೂ ನಾವು ಮಿಸ್ ಮಾಡ್ತೀವಿ ಅನ್ನಬಾರ್ದು, ನಮ್ಮ ಜೊತೆಗಿದ್ದಾರೆ ಅಂತಲೇ ಅನ್ಕೋಬೇಕು ಅಂತ ಅವರು ಆ ಪದ ಹೇಳಿದರು. ಆ ಮಾತು ನನಗಿನ್ನೂ ಮನಸ್ಸಲ್ಲಿ ಕೂತಿದೆ.